ಹಲೋ. ನಲಿಕಲಿ ನಲಿಕಲಿ ಕನ್ನಡ ನಲಿಕಲಿಯಲ್ಲಿ ಬರ್ತಕ್ಕಂಥ ಒಂದು ಕತೆ ಇದು. ಕತೆ ಕಾರ್ಡ್ ನಂಬರ್ 4. ಚಿನ್ನದ ಮೊಟ್ಟೆ ಇಡುವ ಕೋಳಿ ಚಿನ್ನದ ಮೊಟ್ಟೆಯನ್ನು ಇಡ್ತಾಯಿತ್ತು ಕೋಳಿ. ಅದ್ರ ಕತೆ. ಈ ಕತೆ ಏನಪ್ಪ ಅಂದರೆ, ಒಬ್ಬ ರೈತ ಇದ್ದಂತೆ. ಅವನೊಂದು ಕೋಳಿ ಸಾಕಿದ್ದ. ಅದು ಬೆಳೆದು ದೊಡ್ಡದಾಗ್ತಾ ಬಂತು. ಅವನ ಅದೃಷ್ಟಕ್ಕೆ ಆ ಕೋಳಿ ದಿನ ಒಂದೊಂದು ಚಿನ್ನದ ಮೊಟ್ಟೆನ ಇಡ್ತಾಯಿತ್ತು. ಆ ಚಿನ್ನದ ಮೊಟ್ಟೆನ ಅದನ್ನು ಮಾರ್ಕೊಂಡು ಬಂದು ಅವನ ಜೀವನ ಸಾಗಿಸ್ತಾಯಿದ್ದ. ಒಂದು ದಿನ ಅವನಿಗೆ ಒಂದು ಕೆಟ್ಟ ಆಲೋಚನೆ ಆಸೆ ಜಾಸ್ತಿ ಬಂದೋಯ್ತು. ದಿನ ಒಂದೊಂದು ಚಿನ್ನದ ಮೊಟ್ಟೆ ಕೊಡ್ತಿತ್ತಲ್ಲ, ಆಸೆ ಜಾಸ್ತಿ, ದುರಾಲೋಚನೆ, ಕೆಟ್ಟ ಆಲೋಚನೆ ಬಂದ್ಬಿಡ್ತು. ದಿನ ಒಂದು ಮೊಟ್ಟೆ ಮಾರಿ ಒಂದೊಂದೇ ಮೊಟ್ಟೆ ಮಾರ್ಕೊಂಡು ಜೀವಿಸೋದು, ದಿನ ಹೋಗೋಗಿ ಮಾರ್ಕೊಂಡು ತೊಗೊಂಡು ಬರೋದು ಬೇಜಾರು. ಈ ಕೋಳಿನ ಹೊಟ್ಟೆನ ಕುಯ್ದುಬಿಟ್ರೆ ಅಲ್ಲಿ ಎಷ್ಟು ಚಿನ್ನದ ಮೊಟ್ಟೆ ಇದೆ ಎಲ್ಲ ಒಟ್ಟಿಗೆ ಸಿಗುತ್ತಲ್ಲ. ದಿನ ಒಂದೊಂದು ಕೊಡುತ್ತೆ ಇದು. ದಿನ ತೊಗೋಬೇಕು ಒಂದೊಂದೇ ಕಾಯ್ಕೊಂಡು. ಅದನ್ನೇ ಕುಯ್ದುಬಿಟ್ರೆ ಅದರಲ್ಲಿ ಎಷ್ಟು ಮೊಟ್ಟೆ ಇದೆ ಎಲ್ಲ ಒಟ್ಟಿಗೆ ಸಿಕ್ಬಿಡುತ್ತಲ್ಲ ನನಗೆ, ನೋಡೋಣ ಅಂತ ಅಂದ್ಬಿಟ್ಟು ಕುಯ್ದುಬಿಡ್ತಾನೆ ಕೋಳಿನ. ಕುಯ್ದ ತಕ್ಷಣ ಏನಾಗುತ್ತೆ, ಕೋಳಿ ಹೊಟ್ಟೆಯಲ್ಲಿ ಬರೀ ಅದ್ರ ಮಾಂಸ, ಕರಳು, ಇನ್ನೇನಿದೆ ಅಲ್ಲಿ? ಏನೂ ಇಲ್ಲ. ಕೊನೆಗೆ ಇವನಿಗೆ ಕೋಳಿನೂ ಹೋಯಿತು, ಚಿನ್ನದ ಮೊಟ್ಟೆನೂ ಹೊಡೋಯ್ತು. ಎರಡೂ ಇಲ್ಲ. ದಿನ ಸಿಗ್ತಾ ಇರೋ ಒಂದೊಂದು ಕೋಳಿ ಮೊಟ್ಟೆನೂ ಚಿನ್ನದ ಮೊಟ್ಟೆನೂ ಸಿಗಲಿಲ್ಲ. ಇದರಿಂದ ನೀತಿ ಏನಪ್ಪ? ಅತಿ ಆಸೆ ಗತಿ ಕೇಡು. ನೋಡಿದ್ರಾ? ಅದಕ್ಕೆ ತುಂಬ ದುರಾಲೋಚನೆಗಳನ್ನು ಮಾಡಬಾರ್ದು. ಓಕೆನಾ? ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.